ನಂಜಪ್ಪಕ್ಕೆ ಹೋದ್ವಿ. ನಂಜಪ್ಪದಲ್ಲಿ ಎಲ್ಲ ನಮ್ಮ ಬ್ಲಡ್ಡನ್ನ ಅವನ ಬ್ಲಡ್ಡನ್ನ ಎಲ್ಲ ರಿಪೋರ್ಟನ್ನೆಲ್ಲ ಬೆಂಗಳೂರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ರಿಪೋರ್ಟ್ ಬಂದಿರೋದು ನಮಗೆ ಥಲಸೀಮಿಯಾ ಅಂತೇಳಿ ಒಂದು ಹೊಸ ಕಾಯಿಲೆ ಅಂತ ಹೇಳಿ ಕೊಟ್ಟರು. ಇಲ್ಲ ಇಲ್ಲ ನೀನು ಇನ್ನು ಪ್ರಚಾರ ಮಾಡಬೇಕು ಸರ್. ನಾವು ಇನ್ಯಾರಾದ್ರೂ ಸಹಾಯ ಮಾಡೋರು ಹೆಲ್ಪ್ ಮಾಡ್ಬೋದು ನಮಗೆ, ಹಣ ಒದಗಿಸ್ಕೋಸ್ಕರ. ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ ನಮಗೆ ಮುಂದೆ ಆಸ್ಪತ್ರೆಗೆ ಹೋಗೋಕ್ಕೆ. 40 ಲಕ್ಷ ಅಂದರೆ ಭಾಳ ಕಷ್ಟ. ವೀಕ್ಷಕರೇ, ಮೀಡಿಯಾ ಕ್ಷೇತ್ರ ಅಂದರೆ ಕೇವಲ ಸುದ್ದಿ ಮಾಡೋದು ಮಾತ್ರ ಅಲ್ಲ, ಅಥವಾ ಆದ ಕಾರ್ಯಕ್ರಮಗಳನ್ನು ಪ್ರತಿಬಿಂಬಿಸೋದು ಮಾತ್ರವಲ್ಲ, ಸಮಾಜದ ಏಳು ಬೀಳುಗಳನ್ನು ಆಗು ಹೋಗುಗಳನ್ನು ಕಂಡು ಹಿಡಿತಕ್ಕಂಥದ್ದು, ಅದನ್ನ ಪರಿಸರಕ್ಕೆ ತಿಳಿಸ್ತಕ್ಕಂಥದ್ದು ಮೀಡಿಯಾದ ಒಂದು ಕರ್ತವ್ಯ. ಅದರ ಒಂದು ಮೊಟ್ಟ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು. ಯುವ ಡಿಜಿಟಲ್ಸ್ನ ವತಿಯಿಂದ ಒಂದು ವಿಶೇಷವಾದ ಒಂದು ಸಂದರ್ಶನವನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ. ನೋವಿನಿಂದ ಒಂದು ಸಂದರ್ಶನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ವೀಕ್ಷಕರೇ, ನರಸಿಂಹರಾಜಪುರ ತಾಲೂಕಿನ ಪಟ್ಟಣದಿಂದ ಸುಮಾರು 10-12 ಕಿಲೋಮೀಟರ್ ದೂರದ ವರ್ಖಾಟೆ ಗ್ರಾಮದಲ್ಲಿ ರವೀಂದ್ರ ಹಾಗೂ ಅಂಜಲಿ ಅನ್ನುವರ ದಂಪತಿಗಳಿಗೆ ಸವಿನ್ ಅನ್ನುವಂತಹ ಪುಟಾಣಿ ಹುಡುಗ, 2ನೇ ಮಗ ಅವನು ಹುಟ್ಟಿದ ನಂತರ 1 ವರ್ಷದ ನಂತರವೇ ಆತನಿಗೊಂದು ವಿಚಿತ್ರವಾದ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಅದು ಅವರು ಪ್ರಾರಂಭದಲ್ಲಿ ಅರ್ಥ ಆಗದೇ ಇದ್ರೂ ಕೂಡ ಅದರ ನಂತರ ದಿನಗಳಲ್ಲಿ ಅದೊಂದು ವಿಚಿತ್ರವಾದ ಕಾಯಿಲೆ, ಅದೊಂದು ಅವನಿಗೆ ಮಾರಕ ಅನ್ನೋದು ಗೊತ್ತಾಗತ್ತೆ. ಅದು ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅದು ನಾವು ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ. ಆ ಕುಟುಂಬದ ಹತ್ರನೇ ಕೇಳಿದ್ರೆ ಅವರ ಸಂಕಷ್ಟ ನಿಮಗೂ ತಿಳಿಯುತ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಗೆ ಈ ಕಾಯಿಲೆ ಬಂದಿದೆ ಇವನಿಗೆ ಅಂತ ಗೊತ್ತಾಗಿದೆ ಯಾವಾಗ ನಿಮಗೆ? ಸರ್, ನಮಗೆ 1 ವರ್ಷದ ಪಾಪು ಇರೋ ತನಕ ನಮ್ಗೆ ಗೊತ್ತಾಗಿಲ್ಲ. ಒಂದು 6 ಮಂತ್ 6 ತಿಂಗಳು ಆಗೋ ತನಕ ನಮ್ಗೆ ಯಾವುದೇ ಪ್ರಾಬ್ಲಮ್ ಇರ್ಲಿಲ್ಲ ಪಾಪುಗೆ. 6 ತಿಂಗಳು ಆದ ನಂತರ ಇವನಿಗೆ ಶೀತ, ಕೆಮ್ಮು, ಜ್ವರ ಈ ತರ ಬಿಳಿಚಾಗಿದ್ದು ಪಾಪು ಈ ತರ ಎಲ್ಲ ಕಾಣ್ತಾ ಬಂತು. ತಕ್ಷಣ ನಾವು ಇಲ್ಲೇ NR ಪುರ ಹಾಸ್ಪಿಟ್ಲ್ಗಳಿಗೆ ಕೊಪ್ಪಕ್ಕೆ ಕಳ್ಸಿದ್ರು. ಕೊಪ್ಪದಲ್ಲೆಲ್ಲ ನೋಡಿದ್ವಿ. ಎಲ್ಲಿ ನೋಡಿದ್ರು ಇವೊಂದು ಯಾವುದೇ ತರದ್ದು ಶೀತ ಕೆಮ್ಮು ಕಡಿಮೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು ನಂಜಪ್ಪಕ್ಕೆ ಹೋದ್ವಿ. ನಂಜಪ್ಪದಲ್ಲಿ ಎಲ್ಲ ನಮ್ಮ ಬ್ಲಡ್ಡನ್ನ ಅವನ ಬ್ಲಡ್ಡನ್ನ ಎಲ್ಲ ರಿಪೋರ್ಟನ್ನೆಲ್ಲ ಬೆಂಗಳೂರಿಗೆ ಕಳಿಸ್ಬಿಟ್ಟು ಅಲ್ಲಿಂದ ರಿಪೋರ್ಟ್ ಬಂದಿರೋದು ನಮಗೆ ಥಲಸೀಮಿಯಾ ಅಂತೇಳಿ ಒಂದು ಹೊಸ ಕಾಯಿಲೆ ಅಂತ ಹೇಳಿ ಕೊಟ್ರು. ಅದನ್ನ ಯಾವ ತರ ಇದು ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಬ್ಲಡ್ ಬರ್ರಿ ರಕ್ತ ಹಾಕ್ಸ್ಕೊಳ್ಳಿ ಹೋಗಿ ಈ ತರ ಹೇಳ್ತಾ ಇದ್ರು. ನಾವು ಅಲ್ಲೊಂದು 6 ತಿಂಗಳು ವರ್ಷ ಹಾಕ್ಸಿದ್ವಿ. ಆಮೇಲೆ ಮತ್ತೆ ಸರ್ಜಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಡಾಕ್ಟರ್ ಇದ್ದಾರೆ, ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದ್ರೂ ಈ ಕಾಯಿಲೆಗೆ ಇದೇ ಪರಿಹಾರ ಅಂತ ಆಯ್ತು. ಎಷ್ಟು ತಿಂಗಳಿಗೊಮ್ಮೆ ಎಷ್ಟು ರಕ್ತವನ್ನು ಹಾಕಿಸ್ತಿದ್ರಿ? ಸರ್, 20 ದಿನಕ್ಕೊಮ್ಮೆ. ಮೊದಲು ತಿಂಗಳಿಗೊಮ್ಮೆ ಹಾಕಿಸ್ತಾ ಇದ್ವಿ, ಈಗ 20 ದಿನಕ್ಕೊಮ್ಮೆ ಹಾಕಿಸ್ತಾ ಇದ್ವಿ. 4 ವರ್ಷದಿಂದ 20 ದಿನಕ್ಕೊಮ್ಮೆ. 20 ದಿನಕ್ಕೆ ಒಂದು ಸಾರಿ ಎಷ್ಟು ರಕ್ತ ಹಾಕಿಸ್ತಾ ಇದ್ದೀರಾ? 350 ml ಹಾಕಿಸ್ತಾ ಇದೀವಿ. ಹಾಕ್ಲೇಬೇಕು, 350 ml ಹಾಕ್ಸ್ಲೇಬೇಕು. 20 ದಿನದ ಮೀರಿ ಹೋದಾಗ ಫುಲ್ ವೈಟ್ ಆಗ್ತಾನೆ, ಊಟ ತಿಂಡಿ ಕಡಿಮೆ ಮಾಡ್ತಾನೆ, ಜ್ವರ ಶೀತ ಈ ತರ ಸ್ಟಾರ್ಟ್ ಆಗ್ತಾ ಬರುತ್ತೆ ಸರ್. ಅವನು ನೋವನ್ನ ನಿಮ್ಮ ಹತ್ರ ಹೇಳ್ಕೊಳ್ತಾನೆ? ಯಾವ ಟೈಪ್? ತುಂಬಾ ರಗಳೆ ಮಾಡ್ತಾನೆ, ತುಂಬಾ ಊಟ ಗೀಟ ಎಲ್ಲ ಮಾಡಲ್ಲ, ತುಂಬಾ ಕಷ್ಟ. ಅವಾಗ ತುಂಬಾ ರಗಳೆ ಮಾಡಿ ಕಿರ್ಕು ಮಾಡ್ಬಿಡ್ತಾನೆ. ಎಷ್ಟನೇ ಕ್ಲಾಸಿಗೆ ಹುಡುಗ ಓದ್ತಾ ಇರೋದು? 5ನೇ ಕ್ಲಾಸ್. 5ನೇ ಕ್ಲಾಸ್. ವಯಸ್ಸು ಎಷ್ಟಿಗೆ ಅವನು? 11 ವರ್ಷ ಇವಾಗ. 11 ವರ್ಷ. ಈಗ ನೀವೇನು, ನಿಮ್ಮ ಕೆಲಸ ಏನು? ನಮ್ಮ ಕೆಲಸ ಗದ್ದೆ ಕೆಲಸ ಸರ್. ಚಿಕ್ಕದ ಗದ್ದೆ ಇದೆ ಅಷ್ಟೇ? ಸ್ವಲ್ಪ ಗದ್ದೆ ಇದೆ, ಅದನ್ನೇ ಭತ್ತ ಮಾಡ್ಕೊಂಡು ಇದೀವಿ ಸರ್. ಈ ಇತ್ತೀಚಿನ ದಿನಗಳಲ್ಲಿ ನರಸಿಂಹರಾಜಪುರ ಭತ್ತದ ಕಣಜ ಅಂತ ಹೇಳ್ತಾ ಇದ್ರು. ಮೊದಲು ಭತ್ತದ ಕಣಜ ಇತ್ತು, ಈಗ ಭತ್ತನೇ ಇಲ್ಲ. ಆದ್ರೆ ತಮ್ಮ ಇರುವಂತಹ ಸಣ್ಣ ಗದ್ದೆಯಲ್ಲಿ, ಒಂದು ಕಡಿಮೆ ವಿಸ್ತೀರ್ಣದ ಗದ್ದೆಯಲ್ಲಿ ಭತ್ತವನ್ನು ಬೆಳೀತಾ ಇರ್ತಕ್ಕಂತಹ ಸಣ್ಣ ಕೃಷಿಕ ಕುಟುಂಬದವರು ರವೀಂದ್ರ, ಅಂಜಲಿ ಅವರು, ಅವರ ಮಗ ಸವಿನ್ 5ನೇ ತರಗತಿ ಓದ್ತಾ ಇರ್ತಕ್ಕಂಥದ್ದು, 11 ವರ್ಷ, ಅತ್ಯಂತ
ವಿಚಿತ್ರವಾದ ಕಾಯಿಲೆ ಅಂತ ಹೇಳ್ಬೋದು, ಅಪರೂಪಕ್ಕೆ ಬರ್ತಕ್ಕಂಥ ಕಾಯಿಲೆ ಇದು. ಒಂದು ತಿಂಗಳಿಗೆ ಒಮ್ಮೆ ರಕ್ತವನ್ನ ಹಾಕಿಸ್ಬೇಕು ಅನ್ನೋದು ಜೊತೆಗೆ ಆ ಕಾಯಿಲೆ ಅವನ ದೇಹವನ್ನ ಬಾಧಿಸ್ತಾ ಇರುತ್ತೆ. ಆದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಈಗ ಕಂಡುಕೊಂಡಿದ್ದಾರೆ ಮೆಡಿಕಲ್ನಲ್ಲಿ. ಆದರೆ ಆ ಮೆಡಿಕಲ್ನಲ್ಲಿ ಕಂಡುಕೊಂಡಿರ್ತಕ್ಕಂತಹ ಪರ್ಯಾಯ ವ್ಯವಸ್ಥೆಗೆ ಅದರ ಖರ್ಚು ವೆಚ್ಚ ಹೇಳಿದ್ರೆ ಬಹಳ ಆತಂಕ ಆಗುತ್ತೆ. ಅದು ಅವ್ರ ಬಾಯಲ್ಲೇ ಕೇಳೋಣ. ಈಗ ವೈದ್ಯಕೀಯ ಲೋಕದಲ್ಲೂ ಡಾಕ್ಟರ್ಸ್ ಏನ್ ಹೇಳಿದ್ದಾರೆ, ಎಷ್ಟು ಖರ್ಚಾಗತ್ತೆ ಅಂತ ಹೇಳಿದ್ದಾರೆ? ಸರ್, ನಮ್ಮ ಸರ್ಜಿ ಆಸ್ಪತ್ರೆಯಿಂದ ನಮ್ಗೆ ಬೆಂಗಳೂರು ನಾರಾಯಣ ಆಸ್ಪತ್ರೆ ಕಳಿಸಿದ್ರು. ಅಲ್ಲಿ ಹೋಗಿ ಡಾಕ್ಟರ್ನೆಲ್ಲ ಮೀಟ್ ಮಾಡಿ ಕೇಳಿದಾಗ ಅವರು ನಮ್ದು ಹಾಫ್ ಮ್ಯಾಚ್ ಆಗೋದ್ರಿಂದ 41 ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. 41 ಲಕ್ಷ ಅಂದ ತಕ್ಷಣ ನಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಪ್ರತಿ 20 ದಿನಕ್ಕೊಮ್ಮೆ ರಕ್ತವನ್ನ ಕೊಡಿಸೋದು ಅಲ್ಲದೆ ಅದರ ಅವನ ಆರೋಗ್ಯಕ್ಕಾಗಿ ಸುಮಾರು 2 ರಿಂದ 3 ಸಾವಿರದಷ್ಟು ಆ ಟ್ಯಾಬ್ಲೆಟ್ಸ್, ಮಾತ್ರೆ, ಔಷಧಿಗಳು ಬೇಕಾಗುತ್ತೆ. ಚಿಕ್ಕ ಕೃಷಿಕ ಕುಟುಂಬ ಇದನ್ನ ಭರಿಸ್ಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಈ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 5 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 40 ಲಕ್ಷದಷ್ಟು ಈ ಕಾಯಿಲೆಯ ಪರಿಹಾರಕ್ಕೆ ಬೇಕಾಗತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ 40 ಲಕ್ಷ ಹೇಗೆ ಅವರು ಹೊಂದಿಸಬಹುದು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಸರ್, ಸದ್ಯಕ್ಕೆ ಈ ಸಮಸ್ಯೆಗೆ ಯಾವ್ದಾದ್ರು ರೀತಿಯಲ್ಲಿ ಸರ್ಕಾರಕ್ಕೆ, ಜನಪ್ರತಿನಿಧಿಗಳಿಗೆ ಏನಾದ್ರು ಮನವಿ ಕೊಟ್ಟಿದ್ದೀರಾ? ಇಲ್ಲ ಸರ್, ಇದುವರೆಗೆ ಕೊಟ್ಟಿಲ್ಲ. ಈಗ CM ಫಂಡ್ ಅಂತೇಳಿ ಎಲ್ಲ ಇದ್ ಮಾಡಿದ್ದಾರೆ, ಮೆನ್ಷನ್ ಮಾಡಿ ಎಲ್ಲ ಇದ್ ಮಾಡಿ ಕಳ್ಸಿದ್ದಾರೆ. CM ಫಂಡ್, PM ಫಂಡ್ ಅಂತೇಳಿ ಅದನ್ನ ಅರ್ಜಿ ಹಾಕಿ ಅಂತೇಳಿ ಕೊಟ್ಟಿದ್ದಾರೆ. ಅವೆರಡಕ್ಕೂ ಹಾಕ್ಸಿದ್ರು PM ಫಂಡ್ ಇಂದ 3 ಲಕ್ಷ ಬರುತ್ತೆ, CM ಫಂಡ್ ಇಂದ 2 ಲಕ್ಷ ಬರುತ್ತೆ, ಟೋಟಲಿ 5 ಲಕ್ಷ ಬರುತ್ತೆ ಅಂತ ಹೇಳಿ ಕಳ್ಸಿದ್ದಾರೆ ಸರ್. ಇದುವರೆಗೆ ಯಾವ್ದಾದ್ರು ಸಂಘ ಸಂಸ್ಥೆಗಳಿಂದ ಅಥವಾ ಯಾವ್ದಾದ್ರು ಜನಪ್ರತಿನಿಧಿಗಳಿಂದ ಹಣ ಕೊಡ್ತೀವಿ ಅಂತ ಅಥವಾ ಏನಾದ್ರು ಸಹಾಯ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ದುಂಟ? ಇಲ್ಲ ಸರ್, ಇಲ್ಲಿವರೆಗೂ ಹೇಳಿಲ್ಲ. ಇಲ್ಲ, ಇನ್ನು ಪ್ರಚಾರ ಮಾಡ್ಬೇಕು ಸರ್. ನಾವು ಇನ್ಯಾರಾದ್ರೂ ಸಹಾಯ ಮಾಡೋರು ಹೆಲ್ಪ್ ಮಾಡ್ಬೋದು ನಮಗೆ, ಹಣ ಒದಗಿಸ್ಕೋಸ್ಕರ. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ನಮಗೆ ಮುಂದೆ ಆಸ್ಪತ್ರೆಗೆ ಹೋಗಕ್ಕೆ. 40 ಲಕ್ಷ ಅಂದ್ರೆ ಬಹಳ ಕಷ್ಟನೇ. ನಮಸ್ತೆ. ನಾವು ತುಂಬಾ ಬಡಸ್ತಾನ ಇರೋದ್ರಿಂದ ನಮ್ಮ ಮಗನಿಗೆ 41 ಲಕ್ಷ ಕೇಳಿದ್ದಾರೆ. ಆ 41 ಲಕ್ಷ ನಮ್ಮಿಂದ ಒದಗಿಸಕ್ ಆಗ್ತಾ ಇಲ್ಲ. ಈಗ ಪ್ರತಿ 20 ದಿನಕ್ಕೊಮ್ಮೆ ಅವನಿಗೆ ರಕ್ತ ಹಾಕ್ಸ್ಬೇಕು, 2,500 ಇಂದ 3,000 ರೂಪಾಯಿ ಅವನಿಗೆ ಟ್ಯಾಬ್ಲೆಟ್ಸ್ ಕೊಡಿಸ್ಬೇಕು. ಅದಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಯಾರಾದ್ರೂ ಸಹಕರಿಸಿ ನಮ್ಮ ಮಗನ ಉಳಿಸ್ಕೊಡಿ ಅಂತ ಕೇಳ್ಕೊತೀನಿ. 41 ಲಕ್ಷ ಬೇಕು, ಅಷ್ಟು ಒದಗಿಸಕ್ ಆಗ್ತಾ ಇಲ್ಲ ನಮ್ಮ ಹತ್ರ. ದಯವಿಟ್ಟು ನಮ್ಮ ಮಗನ ಉಳಿಸ್ಕೊಡಿ. 41 ಲಕ್ಷ ಆಗುತ್ತೆ ನಮ್ಮ ಪಾಪುಗೆ. ಅದು ಜೀವ ಉಳಿಸಿ ತುಂಬಾ ಕಷ್ಟ ಆಗುತ್ತೆ. ನಮಗೂ ಉಳಿಸ್ಕೊಳಕ್ಕೂ ಆಗಲ್ಲ, ಅಳಿಸ್ಕೊಳಕ್ಕೂ ಆಗಲ್ಲ, ಆ ಟೈಪ್ ಆಗಿದೆ ಇವಾಗ. 41 ಲಕ್ಷ ಅಂದ್ರೆ ತುಂಬಾ ಕಷ್ಟ ಆಗಿದೆ ನಮ್ಮ ಪರಿಸ್ಥಿತಿ. ಎಲ್ಲರೂ ಸಹಕರಿಸಿ ನಮಗೊಂದು ಜೀವ ದಾನ ಮಾಡಿ. ನೀವು ಕರ್ನಾಟಕ ಜನತೆಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಈ ಪುಟಾಣಿ 11 ವರ್ಷದ ಬಾಲಕನ ಕಾಯಿಲೆ ಮಾರಕವಾಗಿದೆ. ಈ ಕಾಯಿಲೆಗೆ ಚಿಕಿತ್ಸೆಗೆ ಸರ್ಕಾರಗಳು ರೂಪಿಸಿರ್ತಕ್ಕಂತಹ ಅಭಾ ಕಾರ್ಡ್ ಆಗಿರ್ಬೋದು, ಯಶಸ್ವಿನಿ ಕಾರ್ಡ್ ಆಗಿರ್ಬೋದು, ಅಥವಾ ಇನ್ಯಾವುದ ಆರೋಗ್ಯ ಕಾರ್ಡ್ಗಳು ಕೂಡ ಉಪಯೋಗಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಈ ತಲೆಮೇನಿಯ ಮೇಜರ್ ಕಾಯಿಲೆ ಆ ಯಾವುದೇ ಉಚಿತ ಕಾರ್ಡ್ಗಳ ಅಡಿಯಲ್ಲಿ ಬರೋದಿಲ್ಲ. ಇದೊಂದು ವಿಪರ್ಯಾಸ. ಇಂತಹ ಸಂಕಷ್ಟದಲ್ಲಿ ಈ ಮಗುವಿನ ಕುಟುಂಬ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಇಂತಹ ಒಳ್ಳೆಯ ಕೆಲಸವನ್ನ ಮಾಡೋಣ ಅಂತ ಹೇಳಿ ಯುವ ಡಿಜಿಟಲ್ ಹೆಜ್ಜೆ ಇಟ್ಟಿರೋದು. ಆ ಪುಟಾಣಿ ಹುಡುಗ ಏನು ಅರಿದಿರ್ತಕ್ಕಂಥವನು, ಮುಂದಿನ ಜೀವನವನ್ನ ಕಂಡುಕೊಳ್ಬೇಕಾಗಿರ್ತಕ್ಕಂಥವನು. 11 ವರ್ಷದ ಈ ಪುಟಾಣಿ ಹುಡುಗನಿಗೆ 5ನೇ ಕ್ಲಾಸ್ ಓದ್ತಾ ಇದ್ದಾನೆ. ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಈ ಬಡತನದಲ್ಲೂ ಆ ಮಕ್ಕಳ ಆರೋಗ್ಯ ಹೀಗಾದಾಗ ಅವರಿಗೆ ತೋಚಿದಂತಾಗತ್ತೆ. ಆದ್ರೆ ವಿಶಾಲ ಹೃದಯ ಇರ್ತಕ್ಕಂತಹ ಎಲ್ಲ ಈ ಚಾನಲ್ನ ಕ್ಲಿಪ್ಪಿಂಗ್ಸ್ ಅನ್ನು ನೋಡ್ತಾ ಇರ್ತಕ್ಕಂತಹ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಎಲ್ಲೆಲ್ಲೋ ಕಾಣಿಕೆ ಹುಂಡಿಗೋ ಎಲ್ಲೆಲ್ಲೋ ದುಡ್ಡು ಹಾಕ್ತಿರಲ್ಲ, ಅದ್ರ ಬದಲು ಒಬ್ಬ ವಿದ್ಯಾರ್ಥಿಯ, ಒಬ್ಬ ಪುಟಾಣಿ ಹುಡುಗನ ಜೀವ ಉಳಿಸ್ಲಿಕ್ಕೆ ನಿಮ್ಮ ಕೈಲಾದಂತಹ ಸಹಾಯ ಮಾಡಿ.
ತಲೆಸೀಮಿಯಾ ಅನ್ನುವಂಥ ಮೇಜರ್ ಕಾಯಿಲೆಗೆ ತುತ್ತಾಗಿದ್ದಾರೆ. ಅದು ಓ ನೆಗೆಟಿವ್ ಬ್ಲಡ್ ಇರ್ತಕ್ಕಂಥದ್ದು. ತಿಂಗಳಿಗೊಮ್ಮೆ ಹಾಕದ, ವರ್ಷಕ್ಕೊಮ್ಮೆ ಹಾಕೋದೇ ಕಷ್ಟ. 20 ದಿನಕ್ಕೊಮ್ಮೆ ಬ್ಲಡ್ ಅನ್ನ ಹಾಕಬೇಕಾಗತ್ತೆ. ಆ ಕಾಯಿಲೆ ಸಂಪೂರ್ಣ ಹೋಗ್ಬೇಕು ಅಂದ್ರೆ ಈ ವೈದ್ಯ ಲೋಕ ಹೇಳದಂತೆ 40 ಲಕ್ಷವನ್ನ ಆ ಕುಟುಂಬ ಭರಿಸ್ಲಿಕ್ಕೆ ಕಷ್ಟ ಆಗತ್ತೆ. ಸಣ್ಣ ಕೃಷಿಕ ಕುಟುಂಬ ಅದು. ದಯವಿಟ್ಟು ಎಲ್ಲ ಜನತೆಯು ಆ ಕುಟುಂಬಕ್ಕೆ ಸಹಾಯ ಮಾಡಿ ಅಂತೇಳಿ ಯುವ ಡಿಜಿಟಲ್ನ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಒಳ್ಳೆ ಮನಸ್ಸಿರ್ತಕ್ಕಂಥವ್ರು ಬಹಳ ಜನ ಇರ್ತೀರಾ. ವಿಷಯ ತಿಳಿದ್ರೆ ಅದನ್ನ ಎಲೆಮರೆಕಾಯಿ ಅಂತೆ ಸೇವೆ ಮಾಡೋರು ಎಷ್ಟೋ ಜನ ಇದ್ದಾರೆ. ಎಲ್ಲೆಲ್ಲೂ ಪೋಲ್ ಮಾಡುವಂತಹ ನಿಮ್ಮ ಕೈಲಾದಷ್ಟು ಹಣವನ್ನ ಈ ತೋರಿಸ್ತಕ್ಕಂತಹ ಅಕೌಂಟ್ ನಂಬರ್ಗೆ ತಾವು ಹಣವನ್ನು ಹಾಕಿದ್ರೆ ಆ ಒಬ್ಬ ಪುಟಾಣಿ ಹುಡುಗನ ಜೀವ ಉಳಿಸಿದಂತಾಗತ್ತೆ, ಒಂದು ಒಳ್ಳೆಯ ಕೆಲಸ ಮಾಡಿದಂತಾಗತ್ತೆ. ವಿಚಾರಿಸಿ ನೀಡೋದಾಗಿದ್ರೆ ನರಸಿಂಹರಾಜಪುರದಿಂದ ಕೇವಲ 11 ಕಿಲೋಮೀಟರ್ ಅಷ್ಟೇ ವರ್ಕಾಟೆ ಗ್ರಾಮಕ್ಕೆ ಬಂದು ಅವರ ಕುಟುಂಬವನ್ನು ಭೇಟಿ ಮಾಡಿ ಕೂಡ ತಮ್ಮ ಸಹಾಯವನ್ನ ಮಾಡಬಹುದು. ಇಂತಹ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿ ನಾವು ಕೂಡ ಅವರಿಗೆ ಒಳ್ಳೇದಾಗ್ಲಿ, ಹೆಚ್ಚು ಸಹಾಯ ಸಿಗ್ಲಿ, ಆ ಹುಡುಗನ ಜೀವಕ್ಕೆ ಒಳ್ಳೇದಾಗ್ಲಿ, ಜೀವನ ಮುಂದುವರಿಲಿ ಅಂತ ಯುವ ಡಿಜಿಟಲ್ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಮರಿಬೇಡಿ, ಒಳ್ಳೆ ಕೆಲಸವನ್ನು ಮಾಡಿ ಸಹಾಯ ಮಾಡಿ ಈ ಕುಟುಂಬಕ್ಕೆ.